ಮೇಟಿ ಸಾಹೇಬರ ಒಳ್ಳೆತನದ ಮೇಲೆ ಅವರ ನಂಬಿಕೆಯ ಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ. ಈ ಉತ್ತರ ಕರ್ನಾಟಕದ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಕೈಗೆಲ್ಲ ಅವ್ರ ಬಾಯಿಗೆ ಸಿಕ್ಕಿದ್ರು ಅಲ್ಲೇ ಅವ್ರು ಕರ್ಕೊಂಡು ಊಟ ಮಾಡ್ತಿದ್ರು ಎಲ್ಲ ಕಾರ್ಯಕರ್ತರು ಹೋದವ್ರನ್ನ. ಯಾವ ಯುವ ಮುಖಂಡರನ್ನು ಹೊಡೆದಿಲ್ಲ, ಯಾವ ಕೋಮಿನವ್ರನ್ನು ಯುವ ಮುಖಂಡರನ್ನು ಹೊಡೆದೇ ಇಲ್ಲ. ಕಂಪ ಇದೆ ಸರ್, ಇಲ್ಲಂತಲ್ಲ. ಮೇಟಿ ಸಾಹೇಬರು ಒಬ್ಬ ಸಣ್ಣ ಮಗು ಕೂಡ ಬಂದರು ಸತ್ಯಕ ಮಗ್ಗಲು ಕರೆದು ಕುಂದ್ರಿಸ್ಕೊಂಡು ಅವ್ರನ್ನ ಮಾತಾಡಿಸುವಂಥ ಪ್ರವೃತ್ತಿನ ಹೊಂದಿದಂಥ ಒಬ್ಬ ಬಿಜೆಪಿ ಅವರಿಗೆ ಹೇಳಿಕೆ ಯಾವುದೂ ಕೆಲಸ ಇಲ್ಲ ಸರ್. ಅದೇ ದುಡ್ಡವನ್ನು ತಗೊಂಡು ನಾ ಅನುದಾನ ತಂದೇನಂತ ಹೇಳುವಂಥ ಪ್ರವೃತ್ತಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜ್ಯ ರಾಜಕಾರಣದಲ್ಲಿ ಎರಡು ಒಂದು ಉಪಚುನಾವಣೆ ನಡೀತಿರ್ತಕ್ಕಂಥದ್ದು. ಒಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಂದರೆ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ನಿಧನದಿಂದ ತೆರವಾದಂಥ ಕ್ಷೇತ್ರ, ಇನ್ನೊಂದು ಕಡೆ HY ಮೇಟಿ ಅವರು ನಿಧನರಾದಂಥ ಕ್ಷೇತ್ರ. ಯಾಕಂದರೆ ಎರಡು ಕಡೆ ಈಗಾಗಲೇ ಕಾಂಗ್ರೆಸ್ ಒಂದು ಶಾಸಕರು ಇದ್ದಂಥವರು, ಇನ್ನೊಂದು ಕಡೆ ಏನಂತಂದರೆ ಈಗಾಗಲೇ ಒಂದು ಅನುಕಂಪದ ಅಲೆ, ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳ ಅವರು ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದಂತೆ ಸಾಕಷ್ಟು ಜನಾಭಿಪ್ರಾಯ ಹೇಳಿರುವಂಥದ್ದು. ಸರ್, ಈಗ ಎಲೆಕ್ಷನ್ ಕಾವು ಸರ್ ಬಾಗಲಕೋಟೆಯಲ್ಲಿ ಹೇಗೆ ನಡೀತಾ ಇದೆ ಸರ್? ಒಳ್ಳೆ ರೀತಿ ನಡೀತೈತೆ ಸರ್. ಈ ಬಾರಿ ಯಾರು ಶಾಸಕರಾದರೆ ಅನುಕೂಲ ಆಗುತ್ತೆ ಸರ್? ಮೇಟಿ ಸಾಹೇಬ್ರ ಮನ್ಯಾಗ ಶಾಸಕರಾದ್ರೆ ಅನುಕೂಲ ಹೆಚ್ಚಾಗುತ್ತೆ. ಮೇಟಿ ಅವ್ರ ಮನೆಯಲ್ಲೇ ಸುಮಾರು 3-4 ಜನ ಹೆಸರು ಕೇಳಿ ಬರ್ತಾರೆ. ಜನ ಇಲ್ಲೇ ಇಲ್ಲ, ಅವರಿಬ್ಬರ ಯಾರು ಸರ್? ಮಲ್ಲಿಕಾರ್ಜುನ್ ಮತ್ತು ಉಮೇಶ್, ಅವರಿಬ್ಬರೊಳಗೆ ಯಾರೇ ಒಬ್ರಿಗೆ ಕೊಡ್ತಾರ ಡೆಫಿನೆಟ್ ಅನುಕೂಲ ಆಗುತ್ತೆ. ಅಂದರೆ ಸರ್, ಮಲ್ಲಿಕಾರ್ಜುನ್ ಅವರು ಮತ್ತು ಉಮೇಶ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಜಯ ಬೇರೆ 100% ಅಂತಾರೆ. ಹೌದು. ಈಗ ಸುಮಾರು ಲಿಸ್ಟ್ ನೋಡ್ಲಿಕ್ಕೆ ಹೋದರೆ ಸುಮಾರು 4-5 ಜನದ ಲಿಸ್ಟ್ ಅದೆಲ್ಲ ಸುಳ್ಳು. ನಾನು ಯಾರು ಮೀಡಿಯಾದವರು ಮಾಡಿದ್ದದನ್ನು ಮತ್ತು ಈ ಪಕ್ಷದ ಕಾರ್ಯಕರ್ತರು ವಾಟ್ಸಪ್ ಮುಖಾಂತರ ಮಾಡಿದ್ದ. ಓಕೆ ಸರ್, ಅಭಿವೃದ್ಧಿ ಆಗಿದೆ ಸರ್ ನಿಜಕ್ಕೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ? ಅಭಿವೃದ್ಧಿ ಆಗೈತೆ ರೀ, ಅಭಿವೃದ್ಧಿ ಆಗೈತೆ. 2.5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಸರ್? ಸಮುದಾಯ ಭವನಗಳಾಗ್ಯವು, ರೋಡ್ ಆಗ್ಯವು, ಮತ್ತು ಹಳ್ಳಿ ಒಳಗೆ ಎಲ್ಲ ಅವ್ರನ್ನ ಕೇಳಿ ಕೆಲಸ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. HY ಮೇಟಿ ಅವ್ರು ನಿಜಕ್ಕೂ ಕೈಗೆ ಸಿಗ್ತಿದ್ರಾ ಸರ್? ಕೈಗೆಲ್ಲ ಅವ್ರ ಬಾಯಿಗೆ ಸಿಕ್ಕಿದ್ರು ಅಲ್ಲೇ ಅವ್ರು ಕರ್ಕೊಂಡು ಊಟ ಮಾಡ್ತಿದ್ರು ಎಲ್ಲ ಕಾರ್ಯಕರ್ತರು ಹೋದವ್ರನ್ನ. ಕೈ ಸಿಗೋದು ಪ್ರಶ್ನೆ ಏನೂ ಇಲ್ಲ. ಅವರು ಸಾಕಷ್ಟು ಜನ ಆರೋಪ ಮಾಡ್ತಾರೆ ಅವರು ಇರ್ತಿರ್ಲೇ ಇಲ್ಲ ಬಾಗಲಕೋಟೆಯಲ್ಲಿ. ಸುಳ್ಳಲ್ಲ, ಸುಳ್ಳು. ತಮ್ಮ ಹಾಸಿಗೆ ಅವ್ರು ಕರ್ಕೊಂಡು ಕುಂದಿರ್ತಿದ್ರು ಎಲ್ಲ ಹಳ್ಳಿಲಿಂದ ಹೋದಂಥವ್ರು, ಮತ್ತು ಸಿಟಿಯವ್ರು ಅಲ್ಲಿಗೆ ಬರ್ತಿದ್ರು, ಎಲ್ಲ ಮಾಡ್ತಿದ್ರು ಕೆಲಸ. ಓಕೆ ಸರ್, ಇವಾಗ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಸರ್. ಅವರು ಮಕ್ಕಳು ರಾಜಕೀಯ ಪ್ರಬುದ್ಧರಿದ್ದಾರೆ ಸರ್? ಪ್ರಬುದ್ಧರಿದ್ದಾರೆ. ಓಕೆ. HY ಮೇಟಿ ಅವರ ರೀತಿಯೇ ಅವರ ಕಾರ್ಯ ಕೆಲಸಗಳು ಆಗ್ಬೋದಾ? ಆಗ್ಬೋದು. ಇನ್ನೊಂದು ಕಡೆ ಸರ್, ಈ ಮೆಡಿಕಲ್ ಕಾಲೇಜ್ ಕೂಡ ಉದ್ಘಾಟನೆಯನ್ನು ಶಂಕುಸ್ಥಾಪನೆ 14 ತಾರೀಕು ಮಾಡ್ತಾ ಇದೆ ಸರ್. ಸಾಕಷ್ಟು ಗ್ಯಾರಂಟಿ ಯೋಜನೆಗಳು, ಒಂದು ಕಡೆ ಅನುಕಂಪ, ಇವೆಲ್ಲ ಪ್ಲಸ್ ಆಗುತ್ತಾ ಸರ್? ಪ್ಲಸ್ ಆಗುತ್ತೆ, ಡೆಫಿನೆಟ್ ಪ್ಲಸ್ ಆಗುತ್ತೆ. ಜನರ ಅನುಕಂಪದ. ಮತ್ತು ಈಗ ಬಾಲ್ಕೋಟಿಗೆ ಮೆಡಿಕಲ್ ಕಾಲೇಜ್ ತರೋದ್ರಿಂದ ಎಂದು ಉದ್ಘಾಟನೆ ಅಂತಿದ್ರು ಮಂದಿ ಎಲ್ಲರೂ ಇಲ್ಲಿಯವರು ತಯಾರಾದಾರ, ಉದ್ಘಾಟನೆಗೆ ಬಂದಾರ, ಮಾಡ್ತಾರೆ ಕೆಲಸ. ಮತ್ತು ಮುಳುಗಡೆದ್ದು ಏನು ಬಿಟ್ಟು ಹೋದ ಮನೆಗಳು ಮತ್ತು ಲ್ಯಾಂಡ್ ಅಕ್ವಿಷನ್ರು ಅವೆಲ್ಲ ನಾಳೆಗೆ 14 ತಾರೀಕಿಗೆ ಅವತ್ತು ಬಿಡುಗಡೆ ಮಾಡ್ತಾರೆ. ಅಂದರೆ ಎಲ್ಲ ಒಂದು ತೆರೆ ಬೀಳುವಂಥ ಸಂಭವ ಬಂದಿದೆ. ತೆರೆ ಬೀಳುವಂಥ ಸಂಭವ ಬಂದ ಮುಳುಗಡೆ ಮಂದಿಗೆ ಅನುಕೂಲ ಹೆಚ್ಚು ಮಾಡುವಂಥ ಪ್ರೋಗ್ರಾಮ್ ಹಾಕ್ಕೊಂಡಾರೆ. ಅಂದರೆ ಸರ್, ಇನ್ನೊಂದು ಶತಾಯಗತಾಯ BJP ಅವರು ಕೂಡ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕಂತೇಳಿ ಸಾಕಷ್ಟು ಸ್ಟ್ರಾಟಜಿ ನಡೆಸಿದ್ದಾರೆ. ಒಂದು ಕಡೆ ಮೊನ್ನೆ ಒಂದು ಘಟನೆಯನ್ನು ಪ್ಲಸ್ ಆಗಿ ತೆಗೆದುಕೊಂಡು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಈ ರೀತಿ ಆಗುತ್ತೆ ಅಂತೇಳಿ ಕೆಲವೊಂದಿಷ್ಟು ಬೇರೆ ಬೇರೆ ಸಂದೇಶವನ್ನು ಸಾರ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಿ? ಅದು ಮೊನ್ನೆ ಘಟನೆ ಏನು, ಅದೇನು ಎಲ್ಲರಿಗೂ ಗೊತ್ತಿದ್ದದ, ಅದು ಸ್ವಾಭಾವಿಕ ಅಂತಾರೆ. ಅದು ಅವ್ರ ಮೇಲೆ ಇವ್ರು ಹೋಗೋದು, ಇವ್ರ ಮೇಲೆ ಅದು ಸ್ವಾಭಾವಿಕ, ಅದೇನಂತ ದೊಡ್ಡ ಸಮಸ್ಯೆ ಆಗೋಲ್ಲ. ರಾಜ್ಯ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ ಇರೋದ್ರಿಂದ BJPಯನ್ನು ಯುವ ಮುಖಂಡರನ್ನ ಮಾಡಿದ್ರು ಅಂತೇಳಿ ಆರೋಪ ಮಾಡಿದ್ರು. ಯಾವ ಯುವ ಮುಖಂಡರನ್ನು ಹೊಡೆದಿಲ್ಲ, ಯಾವ ಕೋಮಿನವ್ರನ್ನೂ ಯುವ ಮುಖಂಡರನ್ನು ಹೊಡೆದೇ ಇಲ್ಲ. ಸುಳ್ಳು ಮೀಡಿಯಾದವ್ರು ಅವ್ರು ಸುದ್ದಿ ಮಾಡಿ ಆ ರೀತಿ ಬೆಳೆಸಕತ್ತಾರ. ಅದನ್ನು ಅದೇನು ಉಪಯೋಗ ಆಗೋಲ್ಲ. ಅದೇ ಯಾವುದೇ ರೀತಿ ಸ್ಟ್ರಾಟಜಿ ವರ್ಕ್ ಆಗಲ್ಲ, ಏನೂ ಆಗೋದಿಲ್ಲ. BJP ಅವರು ಅದನ್ನೇ ಎನ್ಕ್ಯಾಚ್ ಮಾಡ್ಕೊಂತಾರೆ. BJP ಅವರಿಗೆ ದಗದಿರಂಗಿಲ್ಲ, ಅದು ಒಂದೇ ಮಾಡೋದು ದಗದ, ಮತ್ತೇನು ದಗದನ ಇಲ್ಲ. ಹಿಂದೂ ಮುಸ್ಲಿಂ ಅಂದ್ಕೊಂಡು ಅದನ್ನೇ ಎನ್ಕ್ಯಾಚ್ ಮಾಡ್ಕೊತಾರೆ ಅಂತ ಏನಿಲ್ಲ, ಎಲ್ಲ ಬರೋಬ್ಬರ ಇದೆ. ಓಕೆ ಸರ್, ಈ ಬಾರಿ ಶತಾಯಗತಾಯ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ? ಡೆಫಿನೆಟ್ ಬರುತ್ತೆ. ಓಕೆ ಸರ್, ಓಕೆ. ಇನ್ನು ಏನು ಅಭಿವೃದ್ಧಿ ಹೊಂದಬೇಕು ಸರ್ ನಿಮ್ಮ ಬಾಗಲಕೋಟೆ ಕ್ಷೇತ್ರದಲ್ಲಿ? ನೀವು ಹೇಳ್ದಂಗೆ ಇನ್ನೂ ಆಗಬೇಕು. ಮೆಡಿಕಲ್ ಕಾಲೇಜ್ ಆಗಿನೂ ಗೊತ್ತಾಗತ್ತೆ. ಮತ್ತು ಇಲ್ಲಿ ಇದು ಬರಬೇಕು, ಕಾರ್ಖಾನೆಗಳು ಬರೋದ್ರ ಜೊತೆಗೆ ಇಲ್ಲಿ ಲ್ಯಾಂಡ್ ಇಲ್ಲ. ಆಲ್ರೆಡಿ ಮುಳುಗಡೆ ಆಗಿ ಹೋಗ್ಬಿಟ್ಟದೆ. ಕೆಲವು ಜಮೀನು ಅದಾವೆ, ಅವು ನಮ್ಮ ಉಣ್ಣಾಕ್ ಬೇಕಂತೇಳಿ ಜನರು ಇಟ್ಕೊಂತಾರೆ. ಆಲ್ರೆಡಿ ಕಾರ್ಖಾನೆ ಭಗವತ್ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅಲ್ಲಿ ರೈತರು ಜಮೀನು ಕೊಡಲಿಲ್ಲ. ಹಿಂಗಾಗಿ ಉಳಿದಿದ್ದ ಅದಿಷ್ಟು ಜಮೀನು ಅದಿಟ್ಟು ಮುಳುಗಡೆ ಹೋದ್ರೆ ಏನಂತೇಳಿ DC ಅವರು ಒಪ್ಪಿಗೆ ಕೊಡ್ತಾ ಇಲ್ಲ.
ಅಂದರೆ ಇಲ್ಲಿ ಸಮಸ್ಯೆ ಅಂತಂದರೆ ಲ್ಯಾಂಡ್ ಪ್ರಾಬ್ಲಮ್ಮಾ. ಈಗ ಅದಕ್ಕೆ ಈಗ ಕಾರ್ಖಾನೆಗಳು ಸುಮಾರು ಬರ್ಬೋದು, ಬಟ್ ಲ್ಯಾಂಡ್ ಸಮಸ್ಯೆ ಅಂತ. ಲ್ಯಾಂಡ್ ಸಮಸ್ಯೆ. ಇನ್ನು ಯಾರು ಲ್ಯಾಂಡ್ ಕೊಡ್ತೀನಿ ಅಂದ್ರೆ ಮಾಡ್ತಾರೆ ಫ್ಯಾಕ್ಟ್ರಿ. ಯಾಕಂದರೆ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ. ಯಾಕಂದ್ರೆ ಅವ್ರಿಗೆ ಒಂದು ಅವಕಾಶ ಸಿಗಬೇಕಲ್ಲ, ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತೇಳಿ ಸಾಕಷ್ಟು ಯುವಕರು ಮಾತಾಡಿರ್ತದೆ. ಅದಕ್ಕೆ ಕೊಡ್ತಾರೆ, ಲ್ಯಾಂಡ್ ಕೊಟ್ಟರೆ ಅಂದ್ರೆ ಮಾಡ್ತಾರೆ ಫ್ಯಾಕ್ಟ್ರಿ. ಓಕೆ ಸರ್. ನಮ್ಮ ಹೆಸರು ಸರ್? ಲಕ್ಷ್ಮಣ್ ದಡ್ಡಿ ಅಂತೇಳಿ, ಸಂಗಾಪುರ. ಸರ್ ತಮ್ಮ ಹೆಸರು? ದ್ಯಾಮಣ್ಣ ಗಾಳಿ ಅಂತೇಳಿ. ಸರ್ ಹೇಗೆ ನಡೀತದೆ ಸರ್ ಎಲೆಕ್ಷನ್ ಈ ಬಾರಿ? ಎಲೆಕ್ಷನು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಒಳ್ಳೆ ರೀತಿ ಎಲೆಕ್ಷನ್ ಮಾಡಬೇಕಂತ ತಯಾರಿ ನಡೆಸಿದ್ದೀವಿ ಸರ್. ಅಂದರೆ ಗ್ಯಾರಂಟಿ ಯೋಜನೆಗಳು, ಅದೇ ಸರ್ ಗ್ಯಾರಂಟಿ ಯೋಜನೆ ಏನು ನಮ್ಮ ಪಂಚ ಗ್ಯಾರಂಟಿ ಏನು 5 ಗ್ಯಾರಂಟಿಗಳದಾವಲ್ಲ, ಆ ಗ್ಯಾರಂಟಿಯನ್ನು ಎಲ್ಲನೂ ಜನರಿಗೆ ಮುಟ್ಟುವಂಗೆ ತಿಳುವಳಿಕೆ ಮತ್ತು ಹಳ್ಳಿಯಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಕೂಡ ಮಹಿಳೆಯರಿಗೆ ಒತ್ತು ಭಾಳ ಕೊಡ್ಬೇಕಂತ ವಿಚಾರ ಐತಿ. ಯಾಕಪ್ಪ ಅಂತಂದ್ರೆ ಆ ಮಹಿಳೆಯರು ಗ್ಯಾರಂಟಿಗಳನ್ನು ಯೋಜನೆನ ಮಹಿಳೆಯರಿಗೆ ಭಾಳ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಏನೋ ಕಾರ್ಯಕ್ರಮ ಏನೋ ಕೊಟ್ಟಾರ, ಆ ಮಹಿಳೆಯರಿಗೆ ನಾವು ಅವು ನೆನಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಪ್ರತಿ ಮನೆಗೂ ಕೂಡ ಒಂದು ಅಂದರೆ ಅಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೂ ಕೂಡ ಒಂದು 2,000 ಆಗಲಿ, ಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಆಗಲಿ, ಯುವನಿಧಿ ಆಗಲಿ, ಈ ರೀತಿ ಸಾಕಷ್ಟು ಗ್ಯಾರಂಟಿಗಳನ್ನು ತಾವು ಮಾಡಿದರೆ ಆ ಗ್ಯಾರಂಟಿಗಳು ಈ ಒಂದು ಉಪಚುನಾವಣೆಯಲ್ಲಿ ಕೈ ಹಿಡಿಯುವಂಥ ಲಕ್ಷಣಗಳು ಕಾಣ್ತಾ ಇದೆಯಾ? ಕೈ ಹಿಡುತ್ತೈತೆ ಅಂತ ಆತ್ಮವಿಶ್ವಾಸ ನಮಗೂ ಇದೆ. ಆದರೆ ಜನರು ಈ ಶಕ್ತಿ ಯೋಜನೆ ಬಸ್ಸಿನಲ್ಲಿ ಅಡ್ಡಾಡೋದು ಹೆಣ್ಮಕ್ಳು ಕೂಡ ಇದು ಒಳ್ಳೆಯ ಕಾರ್ಯಕ್ರಮ, ಮತ್ತು ಮಹಿಳೆಯರಿಗೆ ಏನು 2,000 ಕೊಡುವಂಥ ಕಾರ್ಯಕ್ರಮ ಅವೆಲ್ಲವನ್ನು ನೆನಪಿಸ್ತೀವಿ ನಾವು ಒಳ್ಳೆ. ಯಾಕಪ್ಪ ಅಂದ್ರೆ ನಮ್ಮ ಸರ್ಕಾರ ಮಾಡಿದಂಥ ಯೋಜನೆಗಳನ್ನು ಯಾವ ಸರ್ಕಾರವೂ ಮಾಡಿಲ್ಲ. ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದಂಥ ಈ ಯೋಜನೆಗಳು ಇಡೀ ದೇಶದಲ್ಲಿ ಕೂಡ ಅದನ್ನು ಕಾಪಿ ಮಾಡುವಂಥ ಕೆಲಸವನ್ನು ಈ ಕರ್ನಾಟಕದಿಂದಲೇ ಸ್ಟಾರ್ಟ್ ಆಗೈತೆ. ಇದನ್ನು ಕೂಡ ಮೋದಿಯವರು ಕೂಡ ಅದನ್ನು ಏನಪ್ಪ ಅಂತಂದ್ರೆ ಕಾಪಿಯನ್ನು ಮಾಡ್ತಾರೆ. ಆದರೆ ಇಲ್ಲಿ BJP ಅವರು ಅದನ್ನು ವಿರೋಧ ಮಾಡ್ತಾರೆ. ಆ ಬೇರೆ ರಾಜ್ಯದಲ್ಲಿ ಕೂಡ ಆ ಮೋದಿಯವರು ಇದನ್ನು ಇಂಪ್ಲಿಮೆಂಟ್ ಮಾಡುವಂಥವನ್ನು ಈ ಕಾರ್ಯಕ್ರಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಾರ. ಆ ಕಾರ್ಯಕ್ರಮದ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕೂಡ ಇಲೆಕ್ಷನ್ ಮಾಡ್ತೀವಿ. ನಮ್ಮ ದಿವಂಗತ HY ಸಾಹೇಬರ ಒಂದು ಈ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಕೂಡ ಭಾಳ ಅದಾವು. ಈಗ ನೋಡಿ, ನಾಳೆ 14ನೇ ತಾರೀಕಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಮೆಡಿಕಲ್ ಕಾಲೇಜು ಉದ್ಘಾಟನೆ ಕೂಡ ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಈಗ ಈ ಇಲೆಕ್ಷನ್ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಕೂಡ ಈ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಮತ್ತು ನಮ್ಮ ಎಲ್ಲ ಏನು 5 ಮಂದಿ ಶಾಸಕರಿದ್ದಾರೆ, ಅವರು ಕೂಡ ಈ ಇಲೆಕ್ಷನದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಕ್ಷೇತ್ರವನ್ನು ಮತ್ತೆ ಮೇಟಿ ಸಾಹೇಬರ ಏನು ಕನಸಿತ್ತು ಆ ಕನಸನ್ನು ನೆನಸು ಮಾಡಲಿಕ್ಕೆ ಮೇಟಿ ಸಾಹೇಬರ ಮಕ್ಕಳಲ್ಲಿ ಯಾರಿಗೇ ಕೊಲಿ ಟಿಕೆಟು ನಾವು ಕಾರ್ಯಕರ್ತರು ಕಂಕಣಬದ್ಧವಾಗಿ ನಿಂತು ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನೊಂದು ಕಡೆ ಸರ್, ಅಂದರೆ ಅನುಕಂಪ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತೀರಿ ಸರ್ ನೀವು? ಅನುಕಂಪ ಇದೆ ಸರ್, ಇಲ್ಲಂತಲ್ಲ. ಮೇಟಿ ಸಾಹೇಬರು ಒಬ್ಬ ಸಣ್ಣ ಮಗು ಕೂಡ ಬಂದರೂ ಸತ್ಯಕ್ಕೆ ಮಗ್ಗಲು ಕರೆದು ಕುಂದ್ರಿಸ್ಕೊಂಡು ಅವ್ರನ್ನ ಮಾತಾಡಿಸುವಂಥ ಪ್ರವೃತ್ತಿನ ಹೊಂದಿದಂಥ ಒಬ್ಬ ಈ ಉತ್ತರ ಕರ್ನಾಟಕದ ಒಬ್ಬ ಹಿಂದುಳಿದ ವರ್ಗದ ನಾಯಕರವರು. ಅವ್ರು ಯಾರೇ ಬರಲಿ, ಇವತ್ತು ಯಾವ ಬಲ್ಲಿದ ಬರಲಿ, ಒಬ್ಬ ಬಡವ ಬಂದರೂ ಕೂಡ ತಮ್ಮ ಅಡುಗೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಕುಂತು ಊಟ ಮಾಡಿಸುವಂಥ ವ್ಯಕ್ತಿತ್ವನ ಹೊಂದಿದಂಥ ಒಬ್ಬ ಮಹಾನ್ ನಾಯಕರವರು ಮೇಟಿ ಸಾಹೇಬ್ರಪ್ಪ ಅಂತಂತಂದ್ರೆ ಈ ಕ್ಷೇತ್ರದಲ್ಲಿ ಭಾಳ ಜನ ಅಪಾರವಾದ ಪ್ರೀತಿ ಗೌರವ ಅವ್ರ ಮೇಲೆ ನಂಬಿಕೆ ಇಟ್ಟಂಥ ಒಬ್ಬರು ಜನರಿದ್ದಾರೆ. ಆ ಒಂದು ಅನುಕಂಪನೂ ಕೂಡ ಈ ಬರುವಂಥ ಇಲೆಕ್ಷನದಲ್ಲಿ ಕೂಡ ನಮ್ಮನ್ನು ಕೈ ಹಿಡುತ್ತೈತೆ ಅಂತೇಳಿ ನಮ್ಮ ಆಶಾಭಾವ ಇದೆ. ಇನ್ನೊಂದು ಕಡೆ ಮಾಜಿ ಶಾಸಕರು ಕೆಲಸ ಸಾಕಷ್ಟು ಮಾಡಿದ್ದೇವೆ ಅಂತೇಳಿ ಒಂದು ಕಡೆ ಹೇಳ್ಕೊತಾರೆ. ಅವರಿದ್ದಾಗ ಅಭಿವೃದ್ಧಿ ಆಗಿದೆ ಸರ್ ಇಲ್ಲಿ ಚರಂತಿಮಠ ಅವರಿದ್ದಾಗ? ಸರ್ ಅವರು ಅಭಿವೃದ್ಧಿ ಮಾಡುವಂತ ಏನೋ ಹೇಳುವಂಥ ಯೋಜನೆಗಳು ನಮ್ಮ HY ಸಾಹೇಬರು 2013ರಿಂದ 18ವರೆಗೆ ಅನುದಾನವನ್ನು ತಂದಿದ್ದರು. 130 ಕೋಟಿ ಅನುದಾನವನ್ನು ತಂದು ಅದನ್ನು ಕೊನೆ ಗಳಿಗೆಯಲ್ಲಿ ಅದನ್ನೇನೋ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಲ್ಲ. ಅದನ್ನು ಮುಂದೆ ಬರುವಂಥ ದಿನದಲ್ಲಿ ಅವರು ಚರಂತಿಮಠ ಅವರು ಬಂದರು. ಅದೇ ದುಡ್ಡನ್ನು ತೊಗೊಂಡು ಅನುದಾನ ತಂದೇನಂತ ಹೇಳುವಂಥ ಪ್ರವೃತ್ತಿ. ಅದು ಬೇಕಾದರೆ ನೀವು ತೆಗೆದು ನೋಡಿರಿ, ಇಂದಿನ ಯಾವ ಸರ್ಕಾರದಲ್ಲಿ ಆ ಅನುದಾನ ಬಂದೈತಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಮಾಧ್ಯಮದವರಿಗೆ. ಅದನ್ನು ಅವ್ರು ನಿಮಗೆ ಗೊತ್ತೈತಿ. BJP ಅವರು ಸುಳ್ಳು ಹೇಳೋದು ಪ್ರಚಾರ ಅವ್ರದ್ದು. ಅದನ್ನು ಬಿಟ್ಟರೆ ಏನೂ ಕೆಲಸ ಇಲ್ಲ. ಬರೀ ಸುಳ್ಳು ಹೇಳೋದು ಕೆಲಸವನ್ನು ಮಾಡ್ಕೋತ ಸತ್ಯಕ್ಕೆ ಸತ್ಯನೇ ಇರೋಂಗಿಲ್ಲ. ಒಂದು ಸತ್ಯ ಇದ್ದಪ್ಪ ಅಂದ್ರೆ ಅದನ್ನು 100 ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡುವಂಥವ್ರು BJP ಅವರು. ಓಕೆ, ಅಂದರೆ ಮತ್ತೆ ಏನಂತಾರೆ, ಶತಾಯಗತಾಯ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತೆ BJPಗೆ ಭದ್ರಕೋಟೆಗೆ ಮತ್ತೆ ವಶಪಡಿಸ್ಕೊತೇವೆ ಅಂತೇಳಿ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತೀರಿ ಸರ್? ನೋಡ್ರಲ್ಲ, ಬರುವಂಥ ಇಲೆಕ್ಷನದಲ್ಲಿ ನೀವು ಕೂಡ ಇಲ್ಲೇ ಇರ್ತೀರಿ, ನಿಮ್ಮ ಮಾಧ್ಯಮದವ್ರು ಇರ್ತೀರಿ. ಈಗ ಮೇಟಿ ಸಾಹೇಬರ ಒಂದು ಏನು ಒಳ್ಳೆತನ ಮತ್ತು ಅವರ ಅಭಿವೃದ್ಧಿ ಮಾಡಿದಂಥ ನೋಡಿ ಜನ ಅವ್ರನ್ನ ಕೈ ಹಿಡಿಯುತ್ತಾರೆ, ಅವ್ರ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ.
ಸರ್ ಅಂದರೆ ಇನ್ನೊಂದು ಈ ಬಾಗಲಕೋಟೆಯಲ್ಲಿ ಅಂದರೆ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಎರಡೂ ಪಕ್ಷಗಳು ಹಿಂದುಳಿದು ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಕಂದರೆ ಕಾರ್ಖಾನೆಗಳಿಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಅಂದರೆ ದುಡಿತಕ್ಕಂಥ ಯುವಕರಿಗೆ ಒಂದು ಮೇನ್ ಆದ್ಯತೆ ಕೊಡ್ತಾ ಇಲ್ಲ ಅಂತೇಳಿ ಒಂದು ಸಾಕಷ್ಟು ಜನ ಬೇಸರ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ತಾವು ಹೇಳೋದಾದರೆ ಅದು ನಮ್ಮ ಬಾಗಲಕೋಟೆ ಮುಳುಗಡೆ ಆದಂಥ ಇದು ಏನು ಬಾಗಲಕೋಟೆ ಜಿಲ್ಲೆ, ಈ ಜಿಲ್ಲೆಯಲ್ಲಿಗೆ ಈ ಕೈಗಾರಿಕೆಗೆ ಬರಬೇಕಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾಳ ಈ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಅಪಾರವಾದ ಮತ್ತು ಗೌರವ ಮತ್ತು ಇಲ್ಲಿ ಏನು ಬಾಗಲಕೋಟೆಯಲ್ಲಿ ಏನು ಮುಳುಗಡೆಯಲ್ಲಿ ಏನು ಅನಾನುಕೂಲ ಐತಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತೈತಿ. ಬರುವಂಥ ದಿನಮಾನದಲ್ಲಿ ಏನೋ ಈ ಹೊಸ ಆರಿಸಿ ಬರುವಂಥ ಶಾಸಕರ ಮುಖಾಂತರ ಆ ಕೈಗಾರಿಕೆಗಳನ್ನು ತರುವಂಥ ಕೆಲಸವನ್ನು ನಾವು ಕೂಡ ಕಾರ್ಯಕರ್ತರು ಶಾಸಕರ ಮೇಲೆ ಒತ್ತಡ ತರ್ತೀವಿ. ಈ ಶಾಸಕರು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ಆ ಕೈಗಾರಿಕೆಯನ್ನು ಈ ಕಲದಂಥ ಮಕ್ಕಳಿಗೆ ಮತ್ತು ಯುವತಿಯರಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಶಾಸಕರ ಮೇಲೆ ನಾವು ಒತ್ತಡ ಹಾಕ್ತೀವಿ. ಇನ್ನೊಂದು ಸರ್, ಪ್ರಮುಖವಾಗಿ ಕಾಂಗ್ರೆಸ್ನವರು ನಾವು ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳಿದೆ, ನಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲಿ, ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂಥೇಳಿ ಒಂದು ಕಡೆ ನೀವು ಹೇಳಿದರೆ, ಅವರು ಇನ್ನೊಂದು ಕಡೆ ಜಾತಿ ವ್ಯವಸ್ಥೆ ಮೇಲೆ ಅವರು ಹೇಳ್ತಾರೆ ಒಂದು ಇಲ್ಲ ಸರ್, ಇಲ್ಲ ಮುಸ್ಲಿಮು ಹಾಗೆ ಮಾಡಿದರು ಹೀಗೆ ಮಾಡಿದರು, ಈ ರೀತಿ ಒಂದು ಕೆಲವೊಂದಿಷ್ಟು ವೋಟ್ ಬ್ಯಾಂಕ್ ಅದನ್ನು ಬಳಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಸರ್. ಮನ್ನಿ ಘಟನೆ ಬಗ್ಗೆ ಅವರು BJP ಅವರು ಆ ಘಟನೆ ಅವರಿಗೆ BJP ಅವರಿಗೆ ಹೇಳಲಿಕ್ಕೆ ಯಾವುದೂ ಕೆಲಸ ಇಲ್ಲ ಸರ್. ಅದೊಂದು ಹಿಡ್ಕೊಂಡು ಅದನ್ನು ಹೇಳ್ತಾರೆ. ಅದು ನಮ್ಮದೆಲ್ಲ ಜಾತ್ಯಾತೀತ, ನಮ್ಮದು ಹಿಂದುಳಿದಗಳು ಅಲ್ಪಸಂಖ್ಯಾತ ಹಿಂದುಳಿದಂತ ಇರುವಂಥ ಕಾಂಗ್ರೆಸ್ ಪಾರ್ಟಿ. ನಮಗೆ ಅದು ಅದನ್ನು ಒಂದು ಸುಳ್ಳು ಸುದ್ದಿ ಹರಡುವಂಥ ಕೆಲಸ ಮಾಡ್ತಾರೆ. ಅದರ ಬಗ್ಗೆ ಜನರು ಯಾರೂ ಇದನ್ನು ಕಿವಿ ಕೊಡೋದಿಲ್ಲ. ಅದಕ್ಕೆ ನಾವು ಈ ಸರ್ತ ಮೇಟಿ ಸಾಹೇಬರ ಏನು ಅವರ ಒಳ್ಳೆತನದ ಮೇಲೆ, ಅವರ ನಂಬಿಕೆಯ ಮೇಲೆ ನಾವು ಇಲ್ಲಿ ಎಲೆಕ್ಷನ್ ಮಾಡ್ತೀವಿ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿ 100ಕ್ಕೆ 100ರಷ್ಟು ಗೆಲ್ತೈತಿ. ಮತ್ತು ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ನಿಮ್ಗೆ ಗೊತ್ತಿರುವ ಹಾಗಾಗಿ ಶಿಗ್ಗಾಂವ್ ಎಲೆಕ್ಷನ್ ಮಾಡಿದರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರ ಮಗನನ್ನು ಸೋಲಿಸಿದರು. ಅಲ್ಲಿ ಯಾವ ಬೇಸು ಸತ್ಯಕ್ಕೆ ಇದ್ದಿದ್ದಲ್ಲ ಕಾಂಗ್ರೆಸ್ಸಿಗೆ. ಒಬ್ಬ ಅಲ್ಪಸಂಖ್ಯಾತರ ಏನು ಅಭ್ಯರ್ಥಿಯನ್ನು ತೊಗೊಂಡು ಬಂದು ಅಲ್ಲಿ ಆರಿಸಿ ಏನು ಗೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ಅವರ ನೇತೃತ್ವದಲ್ಲಿ ಮತ್ತು ತಿಮ್ಮಾಪುರ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ರಾಜ್ಯದ ಏನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಎಲೆಕ್ಷನ್ ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ನಾವು ಗೆಲ್ಲಿಸೇ ತೀರ್ತೀವಿ ಅಂತೇಳಿ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ರಾಮಣ್ಣ ಗಾಳಿ ಅಂತೇಳಿ.